ಜಾತಿ ಜಮದಗ್ನಿ ಈಗ ಯಾವ ರೀತಿಯಲ್ಲಿ ಆವರಿಸಿಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಈ ಸರ್ಕಾರವನ್ನ ಕೆಡವು ಬಿಡುತ್ತೆ ಅನ್ನುವಂಥದ್ದನ್ನ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಕೆಡುವುದಷ್ಟು ಸುಲಭ ಅಲ್ಲ. ಬಟ್ ಜಾತಿ ದಂಗಲ್ಗಳು ಮುಂದಿನ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದ ಪೆಟ್ಟನ್ನು ಕಾಂಗ್ರೆಸ್ಗೆ ನೀಡುತ್ತೆ ಅನ್ನೋದರಲ್ಲಿ ಯಾವ ಅನುಮಾನನೂ ಇಲ್ಲ ಈಗ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜಾರಿಗೆ ತಂದರೆ ತರದೇ ಇದ್ರೆ ಹೇಗೆ ಏನು ಎತ್ತ ಅಂತ ಹೇಳಿ. ಸೊ ಜಾತಿ ಜನಗಣತಿ ವರದಿಗೆ ತೀವ್ರವಾದಂಥ ಆಕ್ಷೇಪ ಈಗ ವ್ಯಕ್ತವಾಗ್ತಾ ಇರೋದು. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಸರ್ವರಿಗೂ ಸಮಪಾಲು ಅನ್ನೋದು ನಮ್ಮ ನಿಲುವು, ನಮ್ಮ ಶಾಸಕರು ಹಿರಿಯ ನಾಯಕರ ಅಭಿಪ್ರಾಯವನ್ನ ಪಡಿತೇವೆ. ಇದು ಉಪಮುಖ್ಯಮಂತ್ರಿಗಳು ಹೇಳುತ್ತಾ ಇರೋದು. ಸಂಪುಟ ಸಭೆಯಲ್ಲಿ ಸಲಹೆಯನ್ನ ಪಡೆದು ತದನಂತರ ತೀರ್ಮಾನವನ್ನ ಮಾಡ್ತೀವಿ ಅಂತಿದ್ದಾರೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಬಹಳ ದೊಡ್ಡವರವರು, ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ವರದಿಗೆ ತೀವ್ರ ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಡುತ್ತಾ ಈ ರೀತಿಯಾಗಿ ಹೇಳಿದ್ದಾರೆ. ಸರ್ವರಿಗೂ ಸಮಪಾಲು ಅನ್ನೋದು ನಮ್ಮ ನಿಲುವು, ಹಾಗಾಗಿ ನಮ್ಮ ಶಾಸಕರು ಹಿರಿಯ ನಾಯಕರ ಅಭಿಪ್ರಾಯವನ್ನ ಪಡೆದು ತದನಂತರ ನಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತೀವಿ ಅನ್ನೋ ಮಾತನ್ನು ಆಡಿದ್ದಾರೆ. ನೋಡಪ್ಪ, ಅವರು ಭಾಳ ದೊಡ್ಡವರು, ದೊಡ್ಡ ಮಾತೆಲ್ಲ ಹಾಡ್ತಾರೆ. ಅವರು ಅವ್ರ ಅನುಕೂಲಕ್ಕೆ ಹೆಂಗೆ ಬೇಕೋ ಅವ್ರು ಮಾತಾಡ್ತಾರೆ. ನಾವು ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂಥ ತತ್ವ ಸಿದ್ಧಾಂತಗಳಿದೆ. ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಬಸವಣ್ಣವರ ಆಚಾರ ವಿಚಾರಗಳು ನಮ್ಮ ಪಕ್ಷದಲ್ಲಿ ಅಡಗಿದೆ. ಸಂವಿಧಾನದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋರು. ಸೊ ಪಕ್ಷದಲ್ಲಿ ಅನೇಕ ತೀರ್ಮಾನಗಳನ್ನು ನಾವು ಮಾಡ್ತೇವೆ. ಸೊ ಯಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಒದಗಿಸ್ಕೊಡೋದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಸೊ ಕೇಂದ್ರದಲ್ಲಿ ಸಂವಿಧಾನದಲ್ಲಿ ಕೆಲವು ಕಾನೂನಿನಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ಇದೆ. ಆ ನಿರ್ಬಂಧವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಸರ್ಕಾರ ಅನೇಕ ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ ಮಾಡ್ತೀವಿ. ನೋಡಪ್ಪ, ನಾನು ಒಬ್ಬ ಈ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ನಾನು ಕ್ಯಾಬಿನೆಟ್ನಲ್ಲಿ ಏನು ನನ್ನ ವಿಚಾರ ಮಂಡನೆ ಮಾಡಬೇಕು, ಏನು ಸಲಹೆ ಕೊಡಬೇಕು ಅಂಥೇಳಿ ನಾನು ಹೇಳಬೇಕಲ್ಲ. ಸೊ ಏಕಾಏಕಿ ನಾನೇನು ಸರ್ವಜ್ಞ ಏನಲ್ಲ, ಇಲ್ಲ ದೊಡ್ಡ ನಾನು ಪಂಡಿತನೂ ಅಲ್ಲ. ನಾನು ಹಳ್ಳಿಪಳ್ಳಿಯಿಂದ ಬಂದು ಹೆಂಗೋ ಬೆಂಗಳೂರು ಸೇರಿಬಿಟ್ಟಿದ್ದೀನಿ. ಸೊ ಕೆಲವೆಲ್ಲ ಹಿರಿಯರು, ಶಾಸಕರು, ಸ್ನೇಹಿತರು, ಅವ್ರವ್ರ ಅನುಭವ, ಅವ್ರ ಕ್ಷೇತ್ರಗಳಲ್ಲಿ ಜನ ಏನು ಹೇಳ್ತಾರೆ, ನೀವು ಮಾಧ್ಯಮದವ್ರು ಏನೇನೋ ಬರೆದಿದ್ದೀರಿ, ಇದನ್ನೆಲ್ಲ ಅವಲೋಕನ ಮಾಡಿ ನಾನೆಲ್ಲ ತಿಳ್ಕೊಂಡು ನಾನು ಕೆಲವು ವಿಚಾರಗಳನ್ನು ಹೇಳಬೇಕು. ಮಾಧ್ಯಮದವರು ಏನೇನೋ ಬರ್ದಿರೋದಿಲ್ಲ, ಆಮೇಲೆ ಯಾರ್ಯಾರೋ ಏನೇನೋ ಹೇಳಿರೋದಲ್ಲ, ಏನೇನು ಇದೆಯೋ ಅದನ್ನು ಹೇಳಿದ್ದಾರೆ. ಅವರವರ ಸಮಾಜಕ್ಕೆ ಅವರವರ ಲೆಕ್ಕಾಚಾರಗಳು ಬೇರೆ ಇರುತ್ತೆ. ಆ ಸಮುದಾಯಕ್ಕೆ ಈಗ ಒಕ್ಕಲಿಗ ಸಮುದಾಯದವರು ಹೇಳ್ತಾ ಇರೋದು ನಮ್ದು ಇಷ್ಟೇನಾ ಅಂತ ಹೇಳಿ. ಹಾಗಿದ್ದಾಗ ಒಕ್ಕಲಿಗ ಪ್ರಾಬಲ್ಯ ಇರುವಂಥ ಹಳೆ ಮೈಸೂರು ಭಾಗದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಕ್ಕಲಿಗರಷ್ಟಿದ್ದಾರೆ, ಒಕ್ಕಲಿಗರು ಇಷ್ಟಿದ್ದಾರೆ, ಅಲ್ಲಿ ಆ ಲೆಕ್ಕಾಚಾರಗಳನ್ನೆಲ್ಲ ಕೊಡ್ತಾರಲ್ಲ. ಹಾಗಿದ್ದಾಗ ನಮ್ಮ ಲೆಕ್ಕ ಇಷ್ಟೇನಾ ಅನ್ನುವಂಥ ಮಾತುಗಳನ್ನು ಅನೇಕ ನಾಯಕರು ಆಡ್ತಾ ಇರೋದು.